ನೀಟ್ ಪರೀಕ್ಷೆ ಪೇಪರ್ ಲೀಕ್ ಪ್ರಕರಣವನ್ನು ಖಂಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆ ಜಾರಿಗೆ ತರಬೇಕು ಹಾಗೂ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಕ್ಕೆ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ವಿವಿಧ ವಿದ್ಯಾರ್ಥಿ ಹಾಗೂ ಸಾಮಾಜಿಕ ಸಂಘಟನೆಗಳ ವತಿಯಿಂದ ಚಂದ್ರಕಾಂತ್ ಆರ್ ನಿರಾಟೆ ಅವರ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಲಡಾಖ್ನ ಪರಿಸರ ಹೋರಾಟಗಾರ ಹಾಗೂ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಮತ್ತು ನೀಟ್ ಪೇಪರ್ ಲೀಕ್ ವಿರೋಧಿಸಿ ನಡೆಸುತ್ತಿರುವ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹಕ್ಕೆ ಪ್ರತಿಭಟನಾಕಾರರು ಬೆಂಬಲ ಸೂಚಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಪ್ರತಿ ವರ್ಷ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತಿರುವುದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ವೈದ್ಯರಾಗುವ ಕನಸು ನುಚ್ಚು ನೂರಾಗುತ್ತಿದೆ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಅನೇಕ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿದ್ದು, ಕೆಲವರು ಆತ್ಮಹತ್ಯೆಗೂ ಶರಣಾಗಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದ ದುರಾಡಳಿತ ಹಾಗೂ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದರು. ಬಳಿಕ ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯ ಅಧ್ಯಕ್ಷ ರಾಜಕುಮಾರ ಗೂನ್ನಳ್ಳಿ, ರಾಜ್ಯ ಉಪಾಧ್ಯಕ್ಷ ಹಾಗೂ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷ ವಿನೋದ ಅಪ್ಪೆ, ನೀತಿಶ್ ಉಪ್ಪೆ, ರಾಹುಲ್ ಡಾಂಗೆ, ನರಸಿಂಗ್ ಸಾಮ್ರಾಟ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಕೇಂದ್ರ ಸರ್ಕಾರದ ದುರಾಡಳಿತದ ವಿರುದ್ಧ ಹಾಗೂ ನೀಟ್ ಪೇಪರ್ ಲೀಕ್ ಏನು ಆಗ್ತಾ ಇದೆ ಪ್ರತಿ ವರ್ಷ ಸತತವಾಗಿ 2-3 ವರ್ಷದಿಂದ ನೀಟ್ ಪೇಪರ್ ಲೀಕ್ ಆಗ್ತಾ ಇದೆ, ಅದರ ವಿರುದ್ಧ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತೇಳಿ ಏನು ನಾವು ಡಿಮ್ಯಾಂಡ್ ಇಟ್ಟು ಏನು ಪ್ರತಿಭಟನಾ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ ಬೀದರ್ದಿಂದ ಮಾಡ್ಕೊತಾ ಹೋಗಿ ತಹಸೀಲ್ ಆಫೀಸ್ನಲ್ಲಿ ಮೆಮೊರಂಡಮನ್ನು ಸಲ್ಲಿಸೋದ್ರ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಶಿಕ್ಷಣ ಮಂತ್ರಿಗಳು ಇಮ್ಮಿಡಿಯೇಟಾಗಿ ರಾಜೀನಾಮೆ ತಗೊಳ್ಬೇಕು ಅವ್ರದ್ದು. ಹಾಗೆಯೇ ಪ್ರಧಾನಮಂತ್ರಿ ಇದಕ್ಕೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಡಿಮಾಂಡು ನಮ್ಮ ಬೀದರ್ ಜಿಲ್ಲೆಯಿಂದ ನಾವು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಬಂಧುಗಳೇ, ಬಡ ಮಕ್ಕಳು ಅವ್ರ ತಂದೆ ತಾಯಿಗಳು ಏನೇನೋ ಕನಸಿಟ್ಕೊಂಡು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನನ್ನ ಮಗ ಪೈಲಟ್ ಏನೇನೋ ಆಗಬೇಕಂತ ದೊಡ್ಡ ದೊಡ್ಡ ಆಸೆ ಇಟ್ಕೊಂಡು ಸುಮಾರು ವರ್ಷಗಳಿಂದ 5 ವರ್ಷ 3 ವರ್ಷ 2 ವರ್ಷದಿಂದ ತಮ್ಮ ಮಕ್ಕಳನ್ನು ಅಭ್ಯಾಸ ಮಾಡಿಸಿ ಸಾಲ ಸೌಲ ಮಾಡಿ ಮನೆ ಮಾರಿ ಹೊಲ ಮಾರಿ ಏನೇನೋ ತಕ್ಲೀಫ್ ಮಾಡಿಕೊಂಡು ಅವರು ದುಡ್ಡು ಹಾಕಿ ಮಕ್ಕಳಿಗೆ ಓದಿಸಿದ್ರೆ ಒಂದು ಕಡೆ ಇದ್ದರೆ, ಇಲ್ಲಿ ಬಂಡವಾಳಶಾಹಿಗಳು ಏನು ರಿಚೆಸ್ಟ್ ಪೀಪಲ್ ಏನಿದ್ದಾರೆ ಅವರು ಮಂತ್ರಿಗಳಿಗೆ ಹಿಡ್ಕೊಂಡು ಸರ್ಕಾರದ ಅಧಿಕಾರಿಗಳಿಗೆ ಹಿಡ್ಕೊಂಡು ಪೇಪರ್ ಪ್ರತಿ ವರ್ಷ ಲೀಕ್ ಮಾಡಿ ತಮ್ಮ ಮಕ್ಕಳಿಗೆ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಹಿಂಬಾಗಿಲಿನಿಂದ ಮೆಡಿಕಲ್ ಆಗಲಿ ಇಂಜಿನಿಯರ್ ಸೀಟ್ಗಳಲ್ಲಿ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಅದರಿಂದ ಬಡ ವಿದ್ಯಾರ್ಥಿಗಳಿಗೆ ಅರ್ಹತೆ ಉಳ್ಳ ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಭಾಳಷ್ಟು ಹಿನ್ನಡೆ ಆಗ್ತಾ ಇದೆ. ಇದರಿಂದ ಹತಾಶಗೊಂಡ ಬಡ ಎಷ್ಟೋ ವಿದ್ಯಾರ್ಥಿಗಳು ಸುಮಾರು 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ಕೇಂದ್ರ ಸರ್ಕಾರವೇ ಹೊಣೆಯಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಮಂತ್ರಿನೇ ಇದಕ್ಕೆ ಹೊಣೆಯಾಗಿರ್ತಾನೆ, ಧರ್ಮೇಂದ್ರ ಪ್ರಧಾನ್. ಇವ್ರಿಗೆ ಎಷ್ಟು ನಾಚಿಕೆ ಶರ್ಮಿಲ್ಲ. ಸುಮಾರು 19 ದಿನ ಆಯ್ತು. ಇವತ್ತು ಒಬ್ಬರು ಸೋನಂ ವಾಂಗ್ಚುಕ್ ಅಂತೇಳಿ ಅವರು 22 ದಿನ ಆಯಿತು ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಕೂಡ ಮೊದಲು ಯಾರೂ ಅವ್ರಿಗೆ ಸರ್ಕಾರ ಕೇಳಲಿಕ್ಕೆ ಹೋಗಿಲ್ಲ. ಇವಾಗ ದೇಶದ ಮೂಲೆ ಮೂಲೆಗಳಿಂದ ಪ್ರಭಾವಿ ವ್ಯಕ್ತಿಗಳು ಎಲ್ಲ ಹಿರಿಯ ನಾಯಕರು, ರಾಜಕೀಯ ನಾಯಕರು, ಹೋರಾಟಗಾರರು ಎಲ್ಲರೂ ಅವರಿಗೆ ಹೋಗಿ ಭೇಟಿಯಾಗತಕ್ಕಂಥದ್ದು ಮಾಧ್ಯಮಗಳಲ್ಲಿ ನೋಡಿ ಈಗ ಸರ್ಕಾರ ಹೆಚ್ಕೊಂಡು ಅವರಿಗೆ ಬಲವಂತಪೂರ್ವಕವಾಗಿ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಸ್ಥಳದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಎಲ್ಲೋ ಒಯ್ದು ಹಾಸ್ಪಿಟಲ್ನಾಗ ಒಯ್ದು ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ಇದು ಅವರು ಏನು ಮಾಡ್ತಕ್ಕಂಥ ಅದು ಏನು ಕ್ರಮ ಇದೆ, ಸಂಪೂರ್ಣವಾಗಿ ಡೆಮಾಕ್ರಸಿ ಖಿಲಾಫ್ ಇದೆ. ಡೆಮಾಕ್ರಸಿ ಮಣ್ಣು ಬುಕ್ಕಿಸ್ತಕ್ಕಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಬಡವರ ಚಿಂತೆ ಇಲ್ಲ, ರೈತರ ಚಿಂತೆ ಇಲ್ಲ, ವಿದ್ಯಾರ್ಥಿಗಳ ಚಿಂತೆ ಇಲ್ಲ, ಯಾವುದೇ ಬೆಲೆಗಳದು ಅವ್ರು ತಿಂತಕ್ಕಂಥ ಆಹಾರದ ಕಿಮ್ಮತ್ತು ಅದರ ಬಗ್ಗೆ ಚಿಂತೆ ಇಲ್ಲ. ಇಂಥ ಒಂದು ದುರಾಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ತು ಶಿಕ್ಷಣ ಸಚಿವ
ಧರ್ಮೇಂದ್ರ ಪ್ರಧಾನ್ ಅವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕಂತೇಳಿ ಈ ಮೂಲಕ ನಾವು ಬಲವಂತವಾಗಿ ಮಾನ್ಯ ರಾಷ್ಟ್ರಪತಿಗಳಿಗೆ ಒತ್ತಾಯದ ಮನವಿಯನ್ನು ಈ ಮೂಲಕ ತಹಶೀಲ್ ಕಚೇರಿಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ಚಂದ್ರಕಾಂತ್ ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು, ಬೀದರ್. ಬೀದರ್ ಜಿಲ್ಲೆಯಿಂದ ಏನು 24 ಲಕ್ಷ ನೀಟ್ ಓದಿದಂಥ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗ್ಯದ, ಆ ಅನ್ಯಾಯದ ಏನು ನೇರ ಹೊಣೆ ಏನು ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು. ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಅವರನ್ನು ಕೂಡಲೇ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಈ ಒಂದು ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಇವತ್ತು ಇಲ್ಲಿ ಒಂದು ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಬಂಧುಗಳೇ. ನನ್ನ ಹೆಸರು ರಾಜ್ಕುಮಾರ್ ಗುನಳಿ, ಅಂಬೇಡ್ಕರ್ ಯುವ ಸೇನೆ राज्याध्यक्ष। आज हम लोग यहाँ पे सोनम वांगचुक के फेवर में प्रोटेस्ट करने आए हैं, क्योंकि नीट पेपर लीक एक बहुत बड़ा विषय है। बहुत सारे विद्यार्थियों ने आत्महत्या की है, लगभग 18+ विद्यार्थियों ने आत्महत्या की है, पर फिर भी गवर्नमेंट ने कुछ भी रेस्पॉन्स नहीं किया। तो हम धर्मेंद्र प्रधान जी का रेजिग्नेशन मांगते हुए ये प्रोटेस्ट करना चाहते हैं, और हम ये भी चाहते हैं कि तमाम बीदर के लोग आके यहाँ पे हमें सपोर्ट करें। और अगर सोनम वांगचुक जी को कुछ भी हुआ तो इसके जिम्मेदार सिर्फ और सिर्फ बीजेपी पार्टी और उनके अलग अलग स्टेट के मेंबर्स होंगे और धर्मेंद्र प्रधान जी होंगे। हमको न्याय चाहिए, वी वांट जस्टिस। धर्मेंद्र प्रधान इस्तीफा दो, इस्तीफा दो, इस्तीफा दो, वरना रोज धरना होगा, धरना होगा, धरना होगा। ಮಾನಗೆಟ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಈ ದಿನ ವಿವಿಧ ಸಂಘಟನೆ, ದಲಿತ ಸಂಘಟನೆ ವತಿಯಿಂದ ಇವತ್ತು ಒಂದು ಧಿಕ್ಕಾರ ಕೂಗ್ತೀವಿ ನಾವು ಬೀದರ್ ಜಿಲ್ಲೆಯಿಂದ. ಇವತ್ತು ಈ ಮಾನಗೆಟ್ಟ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇವತ್ತು ನೀಟ್ ಪೇಪರ್ ಲೀಕ್ ಆಗುತ್ತೆ. ಇವತ್ತು ನೀಟ್ ಪೇಪರ್ ಲೀಕ್ ಆದ ನಂತರ ಇವತ್ತು ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಇವತ್ತು ಅವ್ರ ಭವಿಷ್ಯದ ಆಸೆಗಳು, ಒಬ್ಬರು ಡಾಕ್ಟರ್ ಆಗಬೇಕು, ಒಬ್ಬರು ಇಂಜಿನಿಯರ್ ಆಗಬೇಕಂತ ಕನಸುಗಳು ಇಟ್ಕೊಂತ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾರೆ. ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ BJP 4 ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಇವತ್ತು ಅವನಿಗೆ ಯಾವುದೇ ರೀತಿ ಇವತ್ತು ನಮ್ಮ ದೇಶದ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಅಂತ ಒಬ್ಬ 4 ಸಚಿವ, ಕೇಂದ್ರ ಸಚಿವ, ಇವತ್ತು ಅವನಿಗೆ ನಾವು ಬೀದರ್ಜಿಂದ ಛೀಮರಿ ಹಾಕ್ತೀವಿ. ಈ BJP 4 ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಅದ್ರ ಜೊತೆಲಿ ರಾಜ್ಯದಲ್ಲಿರುವಂಥ ಕೇಂದ್ರದ ಸಪೋರ್ಟ್ ಮಾಡುವಂಥ ಎಲ್ಲ 20-25 ಕೇಂದ್ರದ BJP MPಗಳು, BJPಯ ಲೀಡರ್ಸ್ಗಳು ಇವತ್ತು ನೀಟ್ ಪರೀಕ್ಷೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಮಕ್ಕಳು ಯಾರು, ಅವ್ರು ಕಾಂಗ್ರೆಸ್ದವ್ರ ಮಕ್ಕಳಾರ, ಏನು JDS ಅವ್ರ ಮಕ್ಕಳಾರನ, ಅಥವಾ ಇಂಡಿಪೆಂಡೆಂಟ್ದವ್ರ ಮಕ್ಕಳಾರನ, ಏನು BJPದವ್ರು? ಎಲ್ಲಿದ್ರಪ್ಪ ಮನವಾದಿಗಳೇ? ಇವತ್ತು ಹುಚ್ಚು ಮನವಾದಿಗಳೇ ನೀವೆಲ್ಲ. ಇವತ್ತು ದೇಶದಲ್ಲಿ ನೀವು ಒಂದೇ ಒಂದು ಕೆಲಸ, ಹಿಂದೂ ಮುಸ್ಲಿಂ, ಇದು ದಲಿತ ವಿರೋಧಿ, ಕ್ರಿಶ್ಚಿಯನ್ ಇವೆಲ್ಲ ಬಿಟ್ಟು ನಿಮ್ಗೆ ಏನೂ ಗೊತ್ತಿಲ್ಲ. ದೇಶದಲ್ಲಿ ಆಗುವಂಥ ಗಲಭೆಗಳು, ದೇಶದಲ್ಲಿ ಆಗುವಂಥ ಸಾಯುವಂಥ ಮಕ್ಕಳು, ಇದ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಓನ್ಲಿ BJP ಏನು ಗನಂದರಿ ಕೆಲಸ ಮಾಡತ್ತೀರಿ BJPದಿಂದ. ಕಾಂಗ್ರೆಸ್ ಏನೇನು ಮಾಡ್ಯದ ಅದಕ್ಕೆ ನಿಮ್ಗೆ ಬೋರ್ಡ್ ಹಚ್ಕೊಳತ್ತೀರಿ, ಅದಕ್ಕೆ ಬಿಟ್ಟು ನಿಮ್ದು ಏನು ಕೆಲಸ ಇಲ್ಲ. ಇವತ್ತು ಕಾಂಗ್ರೆಸ್ನಿಂದ ಬಡವರಿಗೆ ಆಗೋಂಥ ಸವಲತ್ತುಗಳು ನಿಮ್ಗೆ ಹೊಟ್ಟೆ ನೋವು ಆಗ್ತಾ ಇದೆ. ಇವತ್ತು ಒಬ್ಬರು ಮಾತಾಡ್ತಾ ಇಲ್ಲ. ಇವತ್ತು RSSದವರು ಇವತ್ತು ಬೇರೆ ಟೈಮಿನಾಗೆಲ್ಲ ಮಾತಾಡ್ತೀರಿ, ಎಲ್ಲಿದ್ರಪ್ಪ? ಇವತ್ತು ಸಾಯತ್ತ ಮಕ್ಕಳು ಇವತ್ತು ಎಷ್ಟು ಜನ ಇವತ್ತು ನೀಟ್ ಪೇಪರ್ ಲೀಕ್ ಆದ ನಂತರ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದಾರ? ಆ ಮಕ್ಕಳೇನು ಕಾಂಗ್ರೆಸ್ಸರನ್ನ, BJPಯರನ್ನ, JDSರ? ನಾಚಿ ಬರ್ಬೇಕು ನೀವು BJPದವ್ರಿಗೆಲ್ಲ. ಇವತ್ತು ಒಬ್ಬರು ನಿಂತು ಮಾತಾಡ್ತಾ ಇಲ್ಲ. ಇವತ್ತು ಒಬ್ಬರ ಬಗ್ಗೆದಾಗ ನೀವು ಇವತ್ತು ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ಏನಾಗಿದೆ, ಇವತ್ತು ಕಳ್ಳರು ರಾಮ ಮಂದಿರದಾಗ ಒಂದು ಕಳ್ಳಟಿಕೆ ಮಾಡ್ತಾರಪ್ಪ, ಅವ್ರ ಬಗ್ಗೆ ಮಾತಾಡಲ್ರಿ ನೀವು. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗ್ತದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಣ ಮಾತೆತ್ತರು ಹಿಂದೂ ಮುಸ್ಲಿಂ RSS ಏನಿದು? ದೇಶದ ಬಗ್ಗೆದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ರಿ. ಕಳ್ಳನ ಅಂದ್ರೆ ಕಳ್ಳನ್ರಿ ಅವ ಯಾವ್ಯಾರ ಲೆಕ್ಕ. ಇವತ್ತು ರಾಮ ಮಂದಿರದು ಇವತ್ತು ದೇಶದಾಗೆ ಒಂದು ದೊಡ್ಡ ಪ್ರತಿಷ್ಠಾನೆ ಮಾಡಿರಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅದಕ್ಕೆ ನಾವು ಅದಕ್ಕೆಲ್ಲೂ ಅವಹೇಳನೆ ಮಾಡ್ತಾ ಇಲ್ಲ. ಅದೇ ರಾಮ ಮಂದಿರದಾಗ ಕುಂತು ನಿಮ್ಮ ಟ್ರಸ್ಟಿ ಮೆಂಬರ್ ಕಳ್ಳರು, ಅವ್ರ ಬಗ್ಗೆನೇ ಮಾತಾಡ್ರಿ. ನೀಟ್ ಪೇಪರ್ ಲೀಕ್ ಆಗ್ಯದ, ಅವ ಯಾವ ಮಾಡ್ಯಾನ ಗೊತ್ತು? BJP ಏಜೆಂಟ್ಗಳು, BJPದವ್ರು ಯಾರ, ಅವ್ರ ಬಗ್ಗೆ ಮಾತಾಡ್ರಿ. ನೀವು ಕಾಂಗ್ರೆಸ್ ಬೇರೆ ಇನ್ನೊಬ್ಬ ಪಕ್ಷದ ಬಗ್ಗೆ ಮಾತಾಡೋದು ಬೇಡ, ಆಮೇಲೆ ಮಾತಾಡಿಟ್ರಿ. ಬಟ್ ನಿಮ್ಮ ಹತ್ರ ಇದ್ದಂಥ ಕಳ್ಳ BJPದವ್ರಿಗಾರ ಮಾತಾಡ್ರಪ್ಪ. ಆ ಕಳ್ಳರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇಲ್ಲ ಅಂದರೆ ನಿಮ್ಮಂಥ ಮಾನಗೇಟ್ ಸರ್ಕಾರ ಕೇಂದ್ರ ನಿಮ್ಗೆ ನಾಚಿಕೆ ಆಗಬೇಕು. ನಿಮ್ಮಂಥ ಮಾನಗೇಟ್ ಸರ್ಕಾರ
ಮುಂದಿನ ದಿನಗಳಲ್ಲಿ 2029 ಭಾರತ ದೇಶದಲ್ಲಿಂದ ನಿಮ್ಮ ಬುಡ ಹಿಡಿದು ಕೆತ್ತು ಬೀಸಾಕ್ತೀವಿ. ಗೊತ್ತು ನೀವು ರೈತರ ಪರವಾಗಿಲ್ಲ, ಇವತ್ತು ದಲಿತರ ಪರವಾಗಿಲ್ಲ, ಎಲ್ಲಕ್ಕ ಮುಖ್ಯ ಈ ದೇಶದಾಗಿರುವಂಥ ಭವಿಷ್ಯ ಇವತ್ತು ಮಕ್ಕಳ ಪರವಾಗಿಲ್ಲ. ಅಂದರೆ ಈ ದೇಶದ ಎಲ್ಲ ಮಕ್ಕಳಿಗೆ ಹೇಳ್ತೀನಿ, ಮಕ್ಕಳೇ, ಈ BJPದವ್ರು ಎಲ್ಲ ಅಂಧ ಭಕ್ತಗಳಿದ್ದಾರೆ. ಈ ಅಂಧ ಭಕ್ತಗಳು ತೆಲಗಿಂತ ಎದಕ್ರಿ ನಿಮಗೆಲ್ಲ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅವರು ಇವರು ಅಂತೇಳಿ ಇವ್ರಿಗೆ ಏನೂ ಮಾಡಕ್ಕೆ ಬರಲ್ಲ. ಇವ್ರು ಲಾಸ್ಟ್ 14 ವರ್ಷದಿಂದ ಇವತ್ತು ಏನೇನೋ ಮಾಡ್ತೀವಿ, ಸೂರ್ಯ ಮಾಡ್ತೀನಿ, ಚಂದ್ರ ಮಾಡ್ತೀನಿ ಅಂತೇಳಿ ಮೋದಿ ಏನೇನೋ ಹೇಳಿದ್ರು. ಏನೂ ಮಾಡಲ್ಲ. ಅವ್ರಿಗೆ ಅಧಿಕಾರ ಪ್ರೀತಿ ಇದೆ, ಅಧಿಕಾರ ಬಿಟ್ಟು ಯಾರ ಬಗ್ಗೆ ಪ್ರೀತಿ ಇಲ್ಲ. ಇಂಥ ಮೋದಿ ಸರ್ಕಾರ ಇವತ್ತು ಬುಡಲಿಂದ ಕೆತ್ತಾಕ್ಬೇಕಂತೇಳಿ 2029 ಎಲ್ಲ ಯುವಕರು ರೋಡಿಗಿಳಿದು ಹೋರಾಟ ಮಾಡಬೇಕು. ಒಂದು ವೇಳೆ ಸೋನಂ ವಾಂಗ್ಚುಕ್ ಅನ್ಯಾಯ ಆದರೆ ಇದು ನೇರ ಹೊಣೆ ನರೇಂದ್ರ ಮೋದಿ ಮತ್ತು ಧರ್ಮೇಂದ್ರ ಪ್ರತಾಪ್ ಇದಕ್ಕೂ ಹೊಣೆಗಾರಿಕೆ ಆಗ್ತಾರೆ ಅಂತೇಳಿ ನಾವು ಈ ದಿನ ಬೀದರ್ ಜಿಲ್ಲೆಯಿಂದ ಇವತ್ತು ವಿವಿಧ ಸಂಘಟನೆಗಳು ಎಲ್ಲರೂ ಕೂಡಿ ಹೋರಾಟ ಮಾಡ್ತಾರೆ. ಈ ಹೋರಾಟ ಬೆಂಬಲ ಕೊಡ್ತಾ ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್. ಧನ್ಯವಾದ.